ಸೊ ನಾನೀಗ ವಿಡಿಯೋ ಮಾಡ್ತಿರೋದು ನನ್ನ ತಾಯಿ ಮನೆಯಿಂದ, ಕಾಸರಗೋಡಿಂದ. ಆ್ಯಕ್ಚುಲಿ ನಾನು ನಿನ್ನೆ ಕುಂದಾಪುರ ಹೋಗಿ ಅಲ್ಲಿಂದ ಬೇಗನೆ ಬೆಳಿಗ್ಗೆ ಕೃಷ್ಣ ಮಠಕ್ಕೆ ಬಂದು ಕೃಷ್ಣ ದರ್ಶನ ಮಾಡಿ ಮಧ್ಯಾಹ್ನ ಒಂದು 9 ಗಂಟೆ ಸುಮಾರಿಗೆ ನನ್ನ ಅಕ್ಕನ ಮನೆಗೆ ಬಂದು, ಬೆಳಿಗ್ಗೆ ಅಕ್ಕನ ಮನೆಗೆ ಬಂದು, ಆಮೇಲೆ 11 ಗಂಟೆಗೆ ಅಲ್ಲಿಂದ ಬಿಟ್ಟು 1 ಗಂಟೆ ಸುಮಾರಿಗೆ ನಾನು ಕಾಸರಗೋಡಿಗೆ ಬಂದಿದ್ದೀನಿ, ನನ್ನ ತಾಯಿ ಮನೆಗೆ. ಅಂದರೆ ನನ್ನ ತಂಗಿ ಅಲ್ಲಿ ಕುಂದಾಪುರದಲ್ಲಿರೋದು, ಅಕ್ಕ ಮಂಗಳೂರಲ್ಲಿರೋದು. ದೊಡ್ಡಕ್ಕನ ಮನೆಗೆ ಹೋಗಿಲ್ಲ, ತಮ್ಮನ ಮನೆಗೆ ಬಂದೆ. ಕೆಲವೊಂದು ವಿಷಯ ಮಾತಾಡೋದಕ್ಕಿತ್ತು. ಕಾನೂನಾತ್ಮಕವಾಗಿ ಈ ಕೇಸನ್ನು ಹೇಗೆ ಮುಂದುವರಿಸೋದು ಅಂತ ನನಗೆ ಇನ್ನೂ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ಯಾಕಂದರೆ ನನ್ನ ತಮ್ಮನನ್ನು ಇನ್ವಾಲ್ವ್ ಮಾಡಿಸ್ತಾರೆ ಇದರಲ್ಲಿ. ಅವನ ಬಗ್ಗೆ ನಾನು 1 ತಿಂಗಳ ಹಿಂದೆ ಹೇಳಿದ್ದೆ, ನಾನು ಬರ್ತೀನಿ, ಮಾತಾಡ್ತೀನಿ, ನಮಗೆ ಕೇಸ್ ಮಾಡಲಿಕ್ಕಿದೆ ಅಂತ. ಸೊ ಅವ್ರದ್ದೆಲ್ಲ ಪರ್ಮಿಷನಿಂದ ನಾನು ಕೇಸ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ನನಗೆ ಫುಲ್ ಸಪೋರ್ಟ್ ಇದ್ದಾರೆ. ಇವಾಗ ಅವರಿಗೆ ಅರ್ಥ ಆಯಿತು ಪರಿಸ್ಥಿತಿಯ ಗಂಭೀರತೆ. ಇಲ್ಲಿವರೆಗೆ ಕೇಸ್ ಬೇಡ ಬಂದರು. ಸೊ ನಿನ್ನೆ ಪ್ರಶಾಂತ್ ಮಾಡಿದ ಆಟದ ವಿಷಯದಲ್ಲಿ ನನ್ನ ಅಕ್ಕನವರಿಗೆ ಗೊತ್ತಾಯಿತು. ಆ್ಯಕ್ಚುಲಿ ನನ್ನ ಅಕ್ಕನಿಗೆ ಕಾಲ್ ಬಂದಿತ್ತು ಪೊಲೀಸ್ ಸ್ಟೇಷನಿಂದ. ಅವಳಿಗೆ ನಾನು ಉಡುಪಿಗೆ ಬಂದಿರೋದು ಗೊತ್ತಿರಲಿಲ್ಲ, ಆಯಿತಾ. ಅವಳು ಒಂದೇ ಹೇಳಿದ್ರಂತೆ, ಯಾರು ಇವಳು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಬಂದಾಳೆ, ಪ್ರಶಾಂತ್ ಮಕ್ಕಳನ್ನು ಅಂತ. ಅವಳು ಒಂದೇ ಕೇಳಿದಂತೆ, ಸಾರಿಗೆ ಹೇಳಿದ್ರಂತೆ. ಅವಳಿಗೆ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಪೊಲೀಸರಲ್ಲಿ. ಮೊದಲೇ ಹೆದರ್ತಾ ಇದ್ಳು. ನೀವು ಒಂದು ಕಡೆಯಿಂದ ಯಾಕೆ ತಗೊಳ್ತೀರಾ, ಅವಳು ಯಾಕೆ ಬರಬೇಕು ಪ್ರಶಾಂತ್ ಮಗುವನ್ನು ಕಿಡ್ನ್ಯಾಪ್ ಮಾಡೋಕ್ಕೆ? ನೀವು ಪ್ರಶಾಂತನ್ನು ಕೇಳಿ ನೋಡಿ, ಪ್ರಶಾಂತಿಂದ ನನ್ನ ತಂಗಿಗೆ ಆದ ಅನ್ಯಾಯಕ್ಕೆ ಯಾರು ಹೊಣೆ ಅಂತ ಕೇಳಿದ್ಲಂತೆ. ಸೊ ಅವನು ಸುಮ್ಮನಾದ. ಪೊಲೀಸರಲ್ಲಿ ಇವತ್ತು ಕೂಡ ನಾನು ಮಾತಾಡಿದ್ದೇನೆ. ಅವನಿಗೆ ಪ್ರಶಾಂತ್ ಬಗ್ಗೆ ಗೊತ್ತಿರಲಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇದು ಮಾಡಿದ್ದು ಅಂತ. ಅದು ಹೊಯ್ಸಳದಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದು, ಅವರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಅಷ್ಟೇ. ರಿಟರ್ನ್ ಕಂಪ್ಲೇಂಟ್ ಕೊಡಲಿಕ್ಕೆ ಅವ್ರು ಬಂದಿದ್ದಾರೆ. ನಾನು ವಿಷಯವನ್ನು ಹೇಳ್ತೀನಿ. ನಾನು ಪ್ರಶಾಂತ್ ಮನೆಗೆ ಹೋಗಿದ್ದು ಬೆಳಿಗ್ಗೆ ಸುಮಾರು ಒಂದು 6:30-7 ಗಂಟೆ ಸುಮಾರಿಗೆ. 8:30ವರೆಗೆ ನಾನು ಅವರ ಮನೆಯಲ್ಲೇ ಇದ್ದೆ. ಕರೆದಿದ್ದೀನಿ, ಬನ್ನಿ ಸ್ವಲ್ಪ ಮಾತಾಡ್ತೀನಿ, ಹೋಗ್ತೀನಿ, 10 ನಿಮಿಷದ ಕೆಲಸ ಅಷ್ಟೇ ಅಂತ ಹೇಳಿದೆ ನಾನು, ಆಯಿತಾ. ಅವರು ಬಂದಿಲ್ಲ. ನಾನು ಆ ಗ್ಯಾಪಲ್ಲಿ ನಾನು ತಿಂಡಿ ತಿನ್ನೋಕ್ಕೆ ಬಂದೆ, ಬ್ಯಾಗಲ್ಲಿಟ್ಟು. ಅಲ್ಲಿಂದ ನಾನು ಡೈರೆಕ್ಟ್ ಬ್ರಹ್ಮಾವರ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಲೈವ್ ಹಾಕಿದ್ದೀನಿ. ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು ಪ್ರಶಾಂತಿಗೆ ಬ್ರಹ್ಮಾವರ ಸ್ಟೇಷನಿಂದ ಕಾಲ್ ಮಾಡಿದ್ದಾರೆ. ಪ್ರಶಾಂತ್ ಬಂದಿಲ್ಲ. ಆದರೆ ಕಾನೂನಾತ್ಮಕವಾಗಿ ನನಗೆ ಕಂಪ್ಲೇಂಟು ಬ್ರಹ್ಮಾವರ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತಿಲ್ಲ, ನೀವು ಕೋರ್ಟಕ್ಕೆ ಹೋಗಬೇಕು ಅಂದರು. ಕೋರ್ಟ ತುಂಬ ದೂರ ಇದೆ. ಸೊ ಕೋರ್ಟಕ್ಕೆ ಹೋಗ್ತೀನಿ ಅಂತ ಅದರಲ್ಲೆಲ್ಲ ಬ್ಯಾಗ್ ಇತ್ತು ನಂದು, ಪೆನ್ ಡ್ರೈವ್ಗಳು, ಪ್ರಶಾಂತ್ ರಿಲೇಟೆಡ್ ವೀಡಿಯೋಸ್ ಕೆಲವೆಲ್ಲ, ನಂದು ಕಾನ್ವರ್ಸೇಷನು, ವಾಟ್ಸಪ್ ಚಾಟು ಎಲ್ಲ ಪ್ರೂಫ್ ತೊಗೊಂಡೆ ನಾನು ಹೋಗಿರೋದು. ಆ ಪೆನ್ ಡ್ರೈವ್ ಎಲ್ಲ ಬ್ಯಾಗಲ್ಲಿತ್ತು. ಬ್ಯಾಗ್ ತೊಗೊಂಡು ಹೋಗಲಿಕ್ಕೆ ಪ್ರಶಾಂತ್ ಮನೆಗೆ ಹೋಗುವಾಗ ಪ್ರಶಾಂತಿದ್ದು ಬೈಕು ಇಲ್ಲ, ಬ್ಯಾಗೂ ಇಲ್ಲ. ಆ ನಡುವೆ ನಾನು ಹೋಗಬೇಕಿದ್ದು ಒಂದು ಪೊಲೀಸ್ ಕಾರ್ ಬಂದಿತ್ತು. ನಂಗೆ ಅದು ಗಮನಿಸಲಿಲ್ಲ. ನಾನು ಅವನು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗಮನಿಸಿಲ್ಲ. ನಾನು ಸೀದಾ ತಿಂಡಿ ತಿನ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ನಾನು ಬ್ರಹ್ಮಾವರಕ್ಕೆ ಹೋದೆ. ಎಗೇನ್ ಆಗ ಶೈಲಾ ಒಬ್ಬರು ನನಗೆ ಕಾಂಟ್ಯಾಕ್ಟ್ ಇತ್ತು. ಅವರಲ್ಲಿ ಕಾಲಲ್ಲಿ ಮಾತಾಡ್ತಿರೋಗ್ಲೇ ಪ್ರಶಾಂತ್ ಒಳಗಡೆ ಬಂದರು. ಪ್ರಶಾಂತ್ ನನ್ನ ಬ್ಯಾಗ್ ಕೊಡಿ, ಊರಿಗೆ ಹೋಗಬೇಕು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಬ್ಯಾಗ್ ಕೊಡ್ತೀನಿ ಅಂತೇಳಿ ಅಲ್ಲಿಂದ ಬೈಕ್ ಟರ್ನ್ ಮಾಡಿ ಹೋದ ಪ್ರಶಾಂತ್ ಹೋಗಿದ್ದು ಪೊಲೀಸ್ ಸ್ಟೇಷನಿಗೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಬ್ಯಾಗ್ ಕೊಟ್ಟು ಬಂದಿದ್ದಾರೆ ಅವರು, ಆಯಿತಾ. ಸೊ ಪೊಲೀಸ್ ಸ್ಟೇಷನು ನನಗೆ ಮಾಡಲಿಲ್ಲ, ಅಕ್ಕನಿಗೆ ಮಾಡಿದ್ದಾರೆ. ನನ್ನ ಆಫೀಸ್ದು ID ಕಾರ್ಡಲ್ಲಿ ಅಕ್ಕನ ನಂಬರ್ ಇತ್ತು, ಆಲ್ಟರ್ನೇಟಿವ್ ನಂಬರು. ಅವಳು ನನಗೆ ಟ್ರೈ ಮಾಡಿದ್ದಾಳೆ. ನನ್ನ ಮೊಬೈಲಲ್ಲಿ ಸ್ವಿಚ್ ಆಫ್ ಆಗಿತ್ತು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಿಲ್ಲ. ಮತ್ತು ನಾನು ಹೊಯ್ಸಳಕ್ಕೆ ಕಾಲ್ ಮಾಡಿದೆ. ಕೋಟ ಸ್ಟೇಷನಿಗೆ ಯಾವ ಕಾರಣಕ್ಕೂ ಕನೆಕ್ಟ್ ಆಗ್ತಿರಲಿಲ್ಲ. ನನ್ನ ಬ್ಯಾಗ್ ಎಲ್ಲಿದೆ ಅಂತ ಬೇಕಿತ್ತು, ಯಾಕಂದರೆ ಪುನಃ ಬ್ರಹ್ಮಾವರಕ್ಕೆ ಮಾಡಿದೆ. ಇಲ್ಲ ಮೇಡಮ್, ಅಲ್ಲಿದ್ದು ಲ್ಯಾಂಡ್ಲೈನ್ ಸರಿಯಿಲ್ಲ, ನನಗೆ ಹೊಯ್ಸಳಕ್ಕೆ ಮಾಡಿ ಅಂದರು. ಹೊಯ್ಸಳಕ್ಕೆ ನಾನು 112ಗೆ ಕಾಲ್ ಮಾಡುವಾಗ ಅವರು ನನಗೆ ಬಂದಿದ್ದಾರೆ, ನೀವು ಅಲ್ಲೇ ಇರಿ, ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ಟೈಮಲ್ಲಿ ಪ್ರಶಾಂತ್ ಕಡೆಯಿಂದ ಹೋದ ಕಂಪ್ಲೇಂಟಿಂದ ಅವರು ಬಂದಿದ್ದಾರೆ. ನಾನು ಸೇರಿ ನಾನು ಅವ್ರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ನನ್ನಲ್ಲಿ ಕಂಪ್ಲೇಂಟ್ ಬರೆದು ಕೊಡೋಕ್ಕೆ ಹೇಳಿದರು. ನೀವು ಯಾಕೆ ಅವ್ರ ಮನೆಗೆ ಹೋಗಿತ್ತು, ನಿಮ್ಗೆ ಏನೋ ತೊಂದರೆ ಕಂಪ್ಲೇಂಟ್ ಬರೆದು ಕೊಡ್ಬೋದಿತ್ತಲ್ಲ. ನಾನು ಹೇಳಿದ್ದೀನಿ, ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು, ಬ್ರಹ್ಮಾವರಕ್ಕೆ ಹೋಗಿದ್ದೀನಲ್ಲ ನಾನು, ನನಗೆ ನಿಮ್ಮ ವ್ಯಾಪ್ತಿಯಲ್ಲಿ ಅಂತ ನನಗೇನು ಗೊತ್ತು. ಮೊದಲಾದರೆ ನಾನು ಕೋರ್ಟಕ್ಕೆ ಬರ್ತಿದ್ದೆ. ಆ ಬ್ಯಾಗ್ ತೊಗೊಳ್ಳಿಕ್ಕೆ ತಾನೇ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದವಳು. ಯಾವುದಕ್ಕೂ ನೀವು ಬಂದಿದ್ದು ಒಳ್ಳೆ ಆಯಿತು, ಹೋಗೋಣ ನಡೀರಿ ಅಂತ ನಾನು ಪೊಲೀಸರಲ್ಲಿ ಹೋದೆ. ಅಲ್ಲಿ ಹೋದಾಗ ಪ್ರಶಾಂತ್ ಬಂದ ಕಂಪ್ಲೇಂಟ್ ತೊಗೊಂಡು. ಏನೋ ಚಾಟ್ಗಳೆಲ್ಲ ಇತ್ತು. ನಾನು ತೆಗೆದು ಇದು ಏನು ಕಂಪ್ಲೇಂಟು ಕೇಳಿದೆ. ಇಲ್ಲ, ಮಕ್ಕಳನ್ನು ಕದಿಲಿಕ್ಕೆ ಬಂದಿದ್ದಾನೆ. ನನಗೆ ಎಲ್ಲಿಲ್ಲದ ಕೋಪ ಬಂತು, ಆಯಿತಾ. ಸುಳ್ಳು ಕಂಪ್ಲೇಂಟ್ ಅದು, ಅವನದು ಹ್ಯಾಬಿಟ್ ಅದು. ಈ ಪ್ರಶಾಂತ್ ಈಸ್ ಹ್ಯಾಬಿಟ್ ಅವಳು. ಯಾಕಂದರೆ ಅವನ ಕೇಸ್ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ, ಅವನ ಫ್ಯಾಮಿಲಿ ಕಥೆಗಳೆಲ್ಲ. ಅವನ ಹೆಂಡತಿ ಮಗಳನ್ನು ಕದ್ಕೊಂಡು ಹೋಗ್ತಾಳೆ ಅಂತ. ಇವನು 24 ಗಂಟೆನ ಒಂದು 10 ವರ್ಷದ ಮಗುವನ್ನು ಹಿಡ್ಕೊಂಡು ಆಟ ಆಡೋದು, ಎಲ್ಲರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಕೇಳಿದು, ಎಲ್ಲ ಮಗುವಿನ ಫೋಟೋ ಹಿಡ್ಕೊಂಡು ಮಗುವಿನ ಜೊತೆ ಕರ್ಕೊಂಡೋಗಿ. ಇದು ನನಗೂ ಸಹ ಗೊತ್ತು, ನನ್ನನ್ನು ಕೂಡ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ಮಗುವನ್ನು ತೋರಿಸಿ. ಆಗ ನಮಗೆ ಸ್ವಾಭಾವಿಕವಾಗಿ ಮಗುವಿನ ಮೇಲೆ ಕನಿಕರ ಬರುತ್ತೆ. ನಾನು ಮಗುವಿಗೆ ಡ್ರೆಸ್ ತೆಗೆದು ಕೊಟ್ಟಿದ್ದೀನಿ, ಮಗುವಿಗೆ ತಿಂಡಿ ತಿನ್ನಕ್ಕೆ ಕೊಟ್ಟಿದ್ದೀನಿ. ಬಟ್ ಮಗುವನ್ನು ಕದಿಯೋ ಉದ್ದೇಶ ನನಗಿರಲಿಲ್ಲ. ನಾನು ಸ್ಟೇಷನಲ್ಲಿ ಒಂದೇ ಹೇಳಿದ್ದು, ಸರ್ ನನ್ನ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನನಗೂ ಚಿಕ್ಕ ಮಕ್ಕಳಿದ್ದಾರೆ, ನನ್ನ ತಂಗಿ ಮಗಳು ಅವನ ಮಗಳು 1 ವರ್ಷ ಡಿಫ್ರೆನ್ಸು. ನಾನು ಅದೇ ರೀತಿಯಲ್ಲಿ ಅವಳನ್ನು ಕಾಣೋದು, ನನಗೆ ಕದಿಯೋ ಅಗತ್ಯ ಇಲ್ಲ ಸರ್. ನನ್ನ ಮನೆ ಮಕ್ಕಳಾಣೆ, ಅಣ್ಣಪ್ಪ ಮಂಜುನಾಥ್ ನಾನೇ, ನಾನು ಅವನ ಮಗುವನ್ನು ಕದಿಲಿಕ್ಕೆ ಬಂದಿದ್ದು ಅಲ್ಲ, ನಾನು ಅವಳ ಮಗುವನ್ನು ಮಾತಾಡಿಸೋ ಉದ್ದೇಶನೂ ನನಗಿಲ್ಲ ಅಂತ ಹೇಳಿದೆ. ಆ ಪೊಲೀಸರಿಗೆ ಅರ್ಥ ಆಯಿತು, ಆಯಿತಾ. ನೆಕ್ಸ್ಟು ಆ ಕಂಪ್ಲೇಂಟನ್ನು ತೆಗೆದು ಪ್ರಶಾಂತ್ ಕೈಯಿಂದ ಹರಿದು ಪ್ರಶಾಂತ್ಗೆ 2 ನಾನು ಚಪ್ಪಲಿ ತೆಗೆದು ಬಾರಿಸೋದೆ. ಸುಳ್ಳು ಕಂಪ್ಲೇಂಟ್ ಕೊಡ್ತೀಯ ಮಗನೇ ಅಂತ. ಮಗುವನ್ನು ಆಚೆ ಕಳಿಸಿದ್ರು. ಪೊಲೀಸರು ನನ್ನನ್ನು ಹಿಡಿದಿಟ್ರು, ಆಯಿತಾ. ನಾನು ಹೇಳಿದ್ದೀನಿ, ನಾನು ಸಾಯಿಸಿ ಹೋಗೋದು ನಾನು ಅಂತ. ನನ್ನ ಒಂದು ರೌದ್ರಾವ್ ಥರ ಪ್ರಶಾಂತಿನ ಸ್ಟೇಷನಲ್ಲಿ ನೋಡಿದ್ದಾರೆ, ಹೇಳಿದ್ದಾರೆ ಅವರು. ನನ್ನನ್ನು ಹೊಡಿಲಿಕ್ಕೆ ಬಂದೇಳಿ ಓಡಿದು ಹೋದ. ನೆಕ್ಸ್ಟ್ ಗಿರೀಶ್ ಗಾಣಿಗೆ ನಾನು ಕರ್ಕೊಂಬಂದ ಪ್ರಶಾಂತ್, ಆಯಿತಾ. ಧೈರ್ಯಕ್ಕೆ ಅವನು ಒಳಗೆ ಬರಲಿಕ್ಕೆ ರೆಡಿ ಇರಲಿಲ್ಲ, ನನ್ನಲ್ಲಿ ಮಾತಾಡಲಿಕ್ಕೆ ರೆಡಿ ಇಲ್ಲ. ನಡುವಲ್ಲಿ ಒಂದು ಪೊಲೀಸ್ ಕೂತ್ಕೊಂಡು ಆಚೆ ಈಚೆ ನಾನೊಂದು ಪೊಲೀಸ್, ಎಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ. ಪ್ರಶಾಂತ್ಗೆ ಒಂದೇ SI ಬೈದಿದ್ದು, ಮಗುವನ್ನು ಹಿಡ್ಕೊಂಡು ಆಟ ಆಡಬೇಡ ಪ್ರಶಾಂತ್,
ಆ ಕಂಪ್ಲೇಂಟನ್ನು ಅವ್ರು ತಗೊಂಡಿಲ್ಲ, ನೋಡಿ ಕೂಡ ಇಲ್ಲ ಅವ್ರು ಬರೆದಿದ್ದ ಕಂಪ್ಲೇಂಟನ್ನು. ಮತ್ತು ನಾನು ಹೊರಗೆ ಬಂದೆ, ನನ್ನ ಬ್ಯಾಗ್ ಕೊಟ್ಟರು, ಸ್ಟೇಟ್ಮೆಂಟ್ ತಗೊಂಡು ನಾನು ಬರುವಷ್ಟರಿಗೆ ನನಗೊಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಕಂಡಿತ್ತು, ಅನಿತಾ ಕಾಸರಗೋಡು ಬಂದನಂತ. ಅದು ಹರಿಣಾಕ್ಷ ಶೆಟ್ಟಿ ಮಾಡಿದ್ದು. ನಾನು ಒಳಗೆ ಇಮ್ಮಿಡಿಯೇಟ್ ಹೋದೆ. ಪ್ರಶಾಂತ್ ಮತ್ತು ದಿನೇಶು ಹತ್ರ ಮಾತಾಡ್ತಿದ್ದು. ನಾನು ದಿನೇಶ್ ಬಡ್ಡಿ ಮಗ ನನ್ನ ವಾಟ್ಸಪ್ ಚಾಟದೆಲ್ಲ ತೋರಿಸ್ತಿದ್ದ. ಅವನಿನ ಕೈ ಹಿಡಿದು ಕೇಳಿದೆ, ನೀನು ನನ್ನ ಎದುರಲ್ಲಿ ಹೇಳು ಮಗನೇ ದೂರು, ನೀನು ಮೊನ್ನೆ ಏನು ಬಗಳಿದ್ದೀನಿ ನಾನಲ್ಲಿ ಚೆನ್ನದಾಗಿ ಬಗಳಿದ್ದಾನೆ, ಈಗೇನು ನನ್ನ ಬಗ್ಗೆ ದೂರ ಹೇಳೋದು ಅಂತ ಕೇಳಿದೆ. ಆಯಿತಾ. ಸೊ ಇದಿಷ್ಟ ಆದ ವಿಚಾರ. ಬಾಕಿ ಅವನ ಊರಿನಲ್ಲಿ, ಅವನ ಸ್ಟೇಷನಲ್ಲಿ ಅವನ ಮರ್ಯಾದೆಯನ್ನು ನಾನೇ ತೆಗೆದಿದ್ದೀನಿ. ಇದು ಸ್ಟಾರ್ಟಿಂಗ್ ಅಷ್ಟೇ ಪ್ರಶಾಂತ್, ಇನ್ನೂ ಇದೆ ಎಪಿಸೋಡ್ಸ್ ತುಂಬ. ನಿನ್ನನ್ನು ನಾನು ಸುಮ್ಮನೆ ಬಿಡೋ ಪ್ರಶ್ನೆ ಇಲ್ಲ. ಆಯಿತಾ. ನನಗೂ ನೀವು ಏನು ರಿಲೇಷನ್ಶಿಪ್ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ಐ ವಿಲ್ ಪ್ಲೇ. ನನ್ನ ಆಟ ಶುರು ಅಷ್ಟೇ, ಹಚ್ಕೋ. ಆಯಿತಾ. ಇನ್ನು ಇವಳು ಶೈಲಜಾ ಅಮರ್ನಾಥ್ ಪ್ರಶಾಂತನ ಹೇಳಬೇಡಿ, ಸಾರಿ ನನ್ನನ್ನು ಬೈಬೇಡಿ. ಅವಳ ಹೊಸ ಗೊತ್ತಾಯ್ತಲ್ಲ ಏನು ಅಂತ, ನಾನು ಆ ವರ್ಡನ್ನು ಯೂಸ್ ಮಾಡಲ್ಲ. ಇವನು ನನ್ನನ್ನು ಬಿಟ್ಟು ಶೈಲಜಾ ಅಮರ್ನಾಥ್ ಹಿಂದೆ ಹೋಗಿ ಕೆಲವು ಸಮಯ ಆಯಿತು. ಆಯಿತಾ. ಅವನಿಗೆ ಯಾರಾದರೂ ಹೆಣ್ಮಕ್ಳು ಬೇಕೇ ಬೇಕು. ಹೆಣ್ಮಕ್ಳು ಒಂದು ಚಟ ನನ್ನಲ್ಲಿ ನಡೀಲಿಲ್ಲ. ಫಸ್ಟಿಗೆ ವಿಜಯಲಕ್ಷ್ಮಿ ಉಜಿರೆಯನ್ನು ಹಿಡ್ಕೊಂಡಿದ್ರು. ಅವರು ಇದು ಹಾಕಲಿಲ್ಲ, ಇವನಿಗೆ ಸೊಪ್ಪು ಹಾಕಲಿಲ್ಲ. ನೆಕ್ಸ್ಟು ನನ್ನನ್ನು ಹಿಡ್ಕೊಂಡ. ನನ್ನಿಂದ ದುಡ್ಡೆಲ್ಲ ವಸೂಲು ಮಾಡಿ ಅವನ ಮನ ಮರ್ಯಾದೆ ಹೋಗ್ತದೆ ಅಂತ ಗೊತ್ತಾದ ಕೂಡಲೇ ನೆಕ್ಸ್ಟ್ ಅವನು ಕಾಂಟ್ಯಾಕ್ಟ್ ಮಾಡಿದ್ದು ಶೈಲಜಾ ಅಮರ್ನಾಥನ್ನು. ಇವರಿಗೆ ಸೆಟ್ ಮಾಡಿ ಕೊಟ್ಟಿದ್ದು ಅಣ್ಣ ಬಂಡು. ಈಗ ಇವಳು ಅವನು ಯುವಕ, ಅವನು ಚಂದ, ಅವನ ಮಗು, ಅವನ ಇದು ಅಂತೇಳಿ ಅವನ ಹಿಂದೆ ಬಿದ್ದಿದ್ದಾಳೆ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಯಾಕೆ ನನಗೆ ಪ್ರಶಾಂತಲ್ಲಿ ಯಾವುದೇ ಪರ್ಸನಲ್ ರಿಲೇಷನ್ಶಿಪ್ ಇರೋ ಕಾರಣ ನನಗೇನು ಜಲಸಿ ಇಲ್ಲ. ಲೆಟ್ ದೆಮ್ ಕಂಟಿನ್ಯೂ ದ ರಿಲೇಷನ್ಶಿಪ್ ವಾಟ್ ಎವರ್ ಇಟ್ ಮೇ ಬಿ. ಆಯಿತಾ. ನಾನು ಪ್ರಶಾಂತಿಗೂ ಹೇಳಿದ್ದೀನಿ, ಅವಳಿಗೂ ಹೇಳಿದ್ದೀನಿ. ಆಯಿತಾ. ನನಗೇನು ಬಗ್ಗೆ ಪ್ರಾಬ್ಲಮ್ ಇಲ್ಲ. ಆಯಿತಾ. ಇವಳ ಹೊಸ ಸೆಟ್ಟಿಂಗು ಪ್ರಶಾಂತ್ ಈಗ. ಆಯಿತಾ. ಪ್ರಶಾಂತಿಗೆ ಏನು ಮನಸ್ಸಲ್ಲಿ ಹೇಳಬೇಕು ಅದನ್ನು ಶೈಲಜನಿಗೆ ಹೇಳ್ತಾನೆ. ಶೈಲಜಾ ಸ್ವಲ್ಪ ದುಡ್ಡು ಕೊಟ್ಟಿರ್ಬೋದು. ಶೈಲಜನಲ್ಲಿ 5-6 ಕಾರ್ ಇದೆ ಅಂತೆ, ಅವಳು ಕೊಟ್ಟಿರ್ಬೋದು. ಮೇ ಬಿ ಅವಳು ಲಾಯರ್ ಅಲ್ವಾ, ಲೀಗಲ್ ಸಜೆಷನ್ ಕೊಟ್ಟಿರ್ಬೋದು. ಇಮೋಷ್ನಲ್ ಮಗುವಿನ ಮೇಲೂ ಒಂದು ಅಟ್ಯಾಚ್ಮೆಂಟ್ ಇರ್ಬೋದು. ಯಾಕಂದರೆ ಅವಳಿಗೂ ಗಂಡ ಇಲ್ಲ ಅಂತ ಹೇಳಿದ್ದಾರೆ. ಆಯಿತಾ. ಅದು ಗಂಡ ಇಲ್ಲಂತೆ. ಅದೊಂದು ಏನು ಅವಳು ಅಪಾರ್ಟ್ಮೆಂಟ್ ಅಂತೆ, 6 ದಿವಸ ಪೋಡ್ಕಾಸ್ಟ್ ಅಂತೆ. ಫಸ್ಟ್ ಮಟ್ಟಣ್ಣನ ಇಟ್ಕೊಂಡ್ಲು, ಮಟ್ಟಣ್ಣ ವರ್ಕೌಟ್ ಆಗಿಲ್ಲ. ಯಾಕಂದರೆ ಮಟ್ಟಣ್ಣನಿಗೆ ಹೆಂಡತಿ ಮಕ್ಕಳಿದ್ದಾರೆ. ಸೆಕೆಂಡ್ ಕ್ಯಾಚ್ ಹಾಕಿದ್ದು ಪ್ರಶಾಂತನ. ಲೆಟ್ ದೆಮ್ ಕಂಟಿನ್ಯೂ. ಇಟ್ಸ್ ಎ ಬ್ಯೂಟಿಫುಲ್ ರಿಲೇಷನ್ಶಿಪ್. ಒಂದು ಮಗು ಫ್ರೀ ಸಿಗುತ್ತೆ. ಆಯಿತಾ. ಇರಲಿ. ಆಯಿತಾ. ಅದಕ್ಕೆ ಅವಳು ಪ್ರಶಾಂತ್ ಪರ ವೀಡಿಯೋ ಮಾಡ್ತಾಯಿದ್ದಾಳೆ, ಮತ್ತೇನೂ ಇಲ್ಲ. ನನಗೂ 10 ವೀಡಿಯೋ ಮಾಡೋಕ್ಕೊತ್ತು. ಬಟ್ ನನಗೆ ಈಗ ತುಂಬ ಸುಸ್ತಾಗಿದೆ. ನನಗೊಂದು 4 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದೆ ಇವತ್ತು, ಎಲ್ಲ ಮನೇಲಿ ವಿಷಯ ಹೇಳಿದ ಮೇಲೆ. ಸೊ ತುಂಬ ಸುಸ್ತಾಗಿದೆ. ಇನ್ನೂ ಸಹ ನನಗೆ ರೆಸ್ಟ್ ಮಾಡಬೇಕು. ಯಾಕಂದರೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಅವೈಲೇಬಲ್ ಟೈಮ್. ಯಾಕಂದರೆ ನನ್ನ ತಮ್ಮನ ಜೊತೆ, ನಮ್ಮ ತಮ್ಮನ ಫ್ಯಾಮಿಲಿ ಜೊತೆ ಮಗು ಇದ್ದಾಳೆ, ಅವ್ರ ಜೊತೆ ಎಲ್ಲ ಸ್ಪೆಂಡ್ ಮಾಡಬೇಕು. ಸೊ ಗುಡ್ ಬೈ, ಗುಡ್ ನೈಟ್.